ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಹೂವು ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕಾದಂತ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಟಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಹೂವು ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಟಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಹೂವು ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಟಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಹೂವು ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಟಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಹೂವು ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು.
ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡ್ಬಂದು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆದ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡ್ಬಂದು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆದ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡ್ಬಂದು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆದ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿಗೆ ಸಾಕಷ್ಟು ರೈತರು ಕೂಡ ಬೇರೆ ಬೇರೆ ಭಾಗಗಳಿಂದ ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಹೈಟೆಕ್ ಮಾರ್ಕೆಟ್ ಕೂಡ ಇಲ್ಲ. ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ಬೇಕಾದಂತಹ ದುಸ್ಥಿತಿ ಒದಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೀಗ ನಾನು ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪಕ್ಕದಲ್ಲಿ ಇರುವಂತಹ ಈ ಜಾಗದಲ್ಲಿ ಇರುವಂತದ್ದು. ಇದೇ ಒಂದು ಜಾಗದಲ್ಲಿ ಏನು ದೇವನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸುತ್ತಮುತ್ತ ಒಂದು ಪ್ರದೇಶಗಳಿಂದ ಕೂಡ ರೈತರು ವಿವಿಧ ಅಂದ್ರೆ ಹೂಗಳನ್ನ ಇಲ್ಲಿ ಮಾರುಕಟ್ಟೆಗೆ ತಗೊಂಡ್ಬಂದು ಮಾರಾಟ ಮಾಡ್ತಾರೆ. ಆದ್ರೆ ಇವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಮಾರುಕಟ್ಟೆದ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲೇ ಒಂದು ರಸ್ತೆ ಬದಿಯಲ್ಲಿ ಈ ಒಂದು ತಾವು ಬೆಳೆದಂತಹ ಹೂವನ್ನ ಬಂದು ಇಲ್ಲಿ ಮಾರಾಟ ಮಾಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಸಾಕಷ್ಟು ವರ್ಷಕ್ಕೆ ಟನ್ ಗಟ್ಲೆ ಬೇರೆ ಬೇರೆ ಭಾಗಗಳಿಗೆ ರಫ್ತಾಗುತ್ತೆ ಹೂವು. ಆದ್ರೆ ಇಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೇವನಹಳ್ಳಿ ಬೃಹದಾಕಾರವಾಗಿ ಬೆಳೀತಾ ಇದ್ರು ಕೂಡ ಸೂಕ್ತವಾದ ರೈತರು ಮಾರಾಟ ಮಾಡ್ಲಿಕ್ಕೆ ಹೂವಿನ ಒಂದು ಹೈಟೆಕ್ ಮಾರುಕಟ್ಟೆ ಇಲ್ದಿದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.